ನಮಸ್ಕಾರ ಸ್ನೇಹಿತರೆ, ನಾನಿವತ್ತಿದ್ದೀನಿ ಭಾರತ್ ಹೌಸಿಂಗ್ ಸೊಸೈಟಿ ನಿಯರ್ ಬೈ NPS ಸ್ಕೂಲ್ ಉತ್ರಹಳ್ಳಿನಲ್ಲಿ. ನಿಮ್ಗೊಂದು ಒಳ್ಳೆ 30x40 ಮನೆ ತೋರಿಸೋದಕ್ಕೆ ಬಂದಿದ್ದೀನಿ. ಸೊ ಇದು ಬಂದು 30x40 ಇರುತ್ತೆ ಫ್ರೆಂಡ್ಸ್. ಫ್ರಂಟ್ ಎಲಿವೇಶನ್ ಈ ಥರ ಇರುತ್ತೆ. ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಈ ರೀತಿ ಇರುತ್ತೆ. ಬಿಲ್ಡಿಂಗ್ ಮುಂದೆನೇ 30 ಫೀಟ್ ಟಾರ್ ರಸ್ತೆ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಬಿಲ್ಡಿಂಗ್ ಫ್ರಂಟು ಟಾರ್ ರಸ್ತೆ, 30 ಫೀಟ್ ರೋಡು. ಮತ್ತೊಮ್ಮೆ ತೋರಿಸ್ತೀನಿ ಫ್ರಂಟ್ ಎಲಿವೇಶನ್ನು. ನೋಡ್ಬೋದು. ಬನ್ನಿ ಇವಾಗ ಬಿಲ್ಡಿಂಗ್ ನೋಡೋಣ. ಇದು ಬಂದು ಕಾರ್ ಪಾರ್ಕಿಂಗ್ಗೆ ಎಂಟ್ರಿ ಆಗುವಂಥ ಗೇಟು, ಅದು ವಾಕ್ ಗೇಟು. ನೋಡ್ಬೋದು ಕಾರ್ ಪಾರ್ಕಿಂಗು. ಈಸಿಯಾಗಿ ನಿಮಗೆ 4 XUV ಕಾರ್ಗಳನ್ನ ಪಾರ್ಕ್ ಮಾಡ್ಬೋದು. ಈಸಿಯಾಗಿ ಮಾಡ್ಬೋದು 4 XUV ಕಾರ್ ಪಾರ್ಕು. ಮೇನ್ ಗೇಟ್ ಬಂದು ಕಂಪ್ಲೀಟಾಗಿ ರೊಟೇಟಬಲ್ ಇದೆ, ರೊಟೇಷನಲ್ಲಿದೆ. ಹಿಂಗೆ ಪುಷ್ ಮಾಡಿದ್ರೆ ಅಲ್ಲಿ ಬರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ. ಇಲ್ಲಿ ಓನ್ ಬೋರು ಕೂಡ ಫೆಸಿಲಿಟಿ ಇದೆ, ಓನ್ ಬೋರ್ ಫೆಸಿಲಿಟಿ ಕೂಡ ಇದೆ. ಮತ್ತು ಸಿಲಿಂಡರ್ ಕನೆಕ್ಷನ್ಗೆ ಇಲ್ಲಿ ಬಿಟ್ಟಿದ್ದಾರೆ ಕನೆಕ್ಷನ್ನು. ಮತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇದು ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಫ್ರೆಂಡ್, ಇದು 30x40 ಸೌತ್ ಮೇನ್ ಗೇಟ್ ಬರುತ್ತೆ, ಈಸ್ಟ್ ಮೇನ್ ಡೋರ್ಸ್ ಬರುತ್ತೆ. ಮತ್ತು 14 ಕ್ರಾಸ್ BHCS ಲೇಔಟು ಉತ್ರಹಳ್ಳಿ ಬರುತ್ತೆ, ನಿಯರ್ NPS ಸ್ಕೂಲ್ ಬರುತ್ತೆ. ಎಕ್ಸಾಕ್ಟಾಗಿ ಇದು ನಿಯರ್ NPS ಸ್ಕೂಲ್ ಹತ್ರನೇ ಬರುತ್ತೆ. ನೋಡ್ಬೋದು, ಈ ಕಡೆಯಿಂದ ವ್ಯೂ ಈ ರೀತಿ ಬರುತ್ತೆ. ಮತ್ತು ಸಂಪು ಕೂಡ ಇದೆ, 5000 ಲೀಟರ್ ಕೆಪಾಸಿಟಿ ಸಂಪ್ ಇದೆ. ನೋಡ್ತಾ ಇರ್ಬೋದು ಈ ಕಡೆಯಿಂದ ವ್ಯೂ. ಈವನ್ ಲಿಫ್ಟ್ ಕೂಡ ಇದೆ ನೋಡಿ ಫ್ರೆಂಡ್ಸ್, ಲಿಫ್ಟ್ ಕೂಡ ಈ ಥರ ಇದೆ. ಲಿಫ್ಟ್ ವರ್ಕ್ ಒಂದು ಸ್ವಲ್ಪ ಪೆಂಡಿಂಗ್ ಇದೆ. ಕಾವೇರಿ ವಾಟರ್ ಕನೆಕ್ಷನ್ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಆಲ್ರೆಡಿ ನೀರು ಕೂಡ ಸಪ್ಲೈ ಆಗ್ತಿದೆ. ಈವನ್ ಇದು ಫುಲ್ಲು ಗ್ರಾನೈಟಿಂದ ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್. ಇದು ಪಾರ್ಕಿಂಗ್ ಏರಿಯಾ ಬಂದು ಫುಲ್ಲಿ ಗ್ರಾನೈಟ್ಸಿಂದ ವರ್ಕ್ ಮಾಡಿರ್ತಕ್ಕಂಥದ್ದು. ಬನ್ನಿ ಇವಾಗ ಫ್ಲೋರ್ಗೆ ಹೋಗೋಣ. ಇದು ಪಾರ್ಕಿಂಗಿಂದ ಎಂಟ್ರೆನ್ಸ್ ಗೇಟ್ ಬರುತ್ತೆ. ನೋಡಿ, ಎಂಟ್ರೆನ್ಸ್ ಮೇನ್ ಡೋರ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಸ್ಟೇರ್ ಕೇಸ್ ಈ ಥರ ಕಾಣಿಸುತ್ತೆ. ಸೊ ಫುಲ್ಲಿ ಸೇಫ್ಟಿಗೋಸ್ಕರ ಗ್ರಿಲ್ಲೆಲ್ಲ ಮಾಡಿದ್ದಾರೆ, MS ಇಂದ ಗ್ರಿಲ್ ಮಾಡಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಗ್ರಾನೈಟಿಂದನೇ ವರ್ಕು ಚೆನ್ನಾಗೇ ಫಿನಿಶಿಂಗ್ ಬಂದಿದೆ. ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಬಂದು ಇಲ್ಲೇ ಕೊಟ್ಟಿರ್ತಾರೆ, ಲೆಫ್ಟಲ್ಲೇ. ಸೀಲಿಂಗ್ ನೋಡ್ಬೋದು. ಇದು 4 ಫೀಟ್ ಸ್ಟೇರ್ ಕೇಸು ಬಿಟ್ಟಿದ್ದಾರೆ ಇಲ್ಲಿ ಎಂಟ್ರೆನ್ಸಲ್ಲಿ 4 ಫೀಟ್ ಸ್ಟೇರ್ ಕೇಸು ಬಿಟ್ಟಿದ್ದಾರೆ. ಎಂಟ್ರೆನ್ಸ್ ಈ ಥರ ಇರುತ್ತೆ, ನೋಡ್ಕೊಳ್ಳಿ. ಮೇನ್ ಡೋರ್ ಇದು. ಮೇನ್ ಡೋರೆಲ್ಲ ಫುಲ್ಲು ಟೀಕ್ ವುಡ್ಡಲ್ಲೇ ಮಾಡಿರ್ತಕ್ಕಂಥದ್ದು. ಮೇನ್ ಡೋರು, ವಿಂಡೋಸ್ ಎಲ್ಲ ನೋಡ್ಬೋದು ಸೇಫ್ಟಿಗೆಲ್ಲ. ಈ ಕಡೆಯಿಂದ ವ್ಯೂ ಈ ರೀತಿ ಕಾಣಿಸುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಎಂಟ್ರಿ ಆಗೋಣ ಮನೆಗೆ. ಎಂಟ್ರಿ ಆಗ್ತಿದ್ದಂಗೆ ಒಂದು ಒಳ್ಳೆ ಹಾಲ್ ಕಾಣಿಸುತ್ತೆ ನಿಮಗೆ.
ನೋಡ್ತಾ ಇರ್ಬೋದು ಹಾಲ್ ಯಾವ ರೀತಿ ಇದೆ ಅಂತ. ಎಂಟ್ರಿಯಿಂದ ವ್ಯೂ ಈ ರೀತಿ ಕಾಣಿಸುತ್ತೆ ಮನೆ. ವೆಂಟಿಲೇಷನ್ಗೆ ವಿಂಡೋ ಬಿಟ್ಟಿದ್ದಾರೆ, ವೆಂಟಿಲೇಷನ್ ವಿಂಡೋ ನೋಡಿ. ಈ ಕಡೆಯಿಂದ ವ್ಯೂ ಬಂದು ಈ ಥರ ಬರುತ್ತೆ. ಈಸ್ಟ್ ಫೇಸಿಂಗ್ ಬರುತ್ತೆ ಫ್ರೆಂಡ್ಸ್. ಮೇನ್ ಡೋರು ಈಸ್ಟ್ ನಾರ್ತ್ ಕಾರ್ನರ್ ಬರುತ್ತೆ ಮೇನ್ ಡೋರು. ಸೀಲಿಂಗ್ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೀಲಿಂಗ್ ಎಲ್ಲ ಈ ಥರ ಇದೆ. ಇದು ಕಂಪ್ಲೀಟಾಗಿ ಸೀಲಿಂಗ್ ಬಂದು ವುಡ್ಡು ಮತ್ತು POP ಇಂದ ಮಾಡಿದ್ದಾರೆ. ವುಡ್ಡು ಮತ್ತು POP ಇಂದ ಸೀಲಿಂಗ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು TV ಶೋಕೇಶು ಅದು ನೋಡಿ. ಈ ಕಡೆಯಿಂದ ವ್ಯೂ ಈ ರೀತಿ ಕಾಣಿಸುತ್ತೆ. TV ಶೋಕೇಶು ವಿತ್ ಕಿಚನ್ನು ವಿತ್ ದೇವ್ರ ಮನೆ. ಹಾಲ್ ಆದ ತಕ್ಷಣ ಸಿಗೋದೆ ನಿಮಗೆ ದೇವ್ರ ಮನೆ ಫ್ರೆಂಡ್ಸ್. ಎಲ್ಲ ಆಲ್ಮೋಸ್ಟು ಟೀಕ್ ವುಡ್ಡಿಂದನೇ ಮಾಡಿದ್ದಾರೆ. ಟೀಕ್ ವುಡ್ಡಿಂದನೇ ಮಾಡಿದ್ದಾರೆ. ಈಸಿಯಾಗೆ ಇಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡೋ ಥರ ದೇವ್ರ ಮನೆ ಇದೆ. ನೋಡ್ತಾ ಇರ್ಬೋದು. ದೇವ್ರ ಮನೆ ಈ ಥರ ಇದೆ. ಪಕ್ಕದಲ್ಲೇ ಇದೆ ಲಿಫ್ಟು. ದೇವ್ರ ಮನೆ ಪಕ್ಕದಲ್ಲೇ ಲಿಫ್ಟ್ ಬಂದಿದೆ ನೋಡಿ. ಇದಾದಮೇಲೆ ಕಿಚನ್, ನಿಮಗೆ ಕಿಚನ್ ಕಾಣಿಸುತ್ತೆ. ಕಿಚನ್ನು ಎಲ್ಲ ವಾಲ್ಡ್ರೂಪು ಮತ್ತು ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ. ಕೆಳಗಡೆ ವಾಲ್ಡ್ರೂಪ್ ಬಂದು ಹ್ಯಾಂಡ್ಲೆಸ್ ಕಬೋರ್ಡ್ ಇದೆ. ಹ್ಯಾಂಡ್ಲೆಸ್ ಕಬೋರ್ಡು ಕೆಳಗಡೆ L ಶೇಪಲ್ಲಿ ಕಿಚನ್ ಇದು ಮಾಡಿದ್ದಾರೆ. ಸಿಂಕ್ ಬಿಟ್ಟಿದ್ದಾರೆ. ವೆಂಟಿಲೇಷನ್ನು ನೋಡ್ತಾ ಇರ್ಬೋದು. ಇವನ್ ಇಲ್ಲೂ ಏನಾದರೂ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ ಮಾಡಿದ್ದಾರೆ. ಬನ್ನಿ ಯುಟಿಲಿಟಿ ಏರಿಯಾ. ಇದು ಬಂದು ಯುಟಿಲಿಟಿ ಏರಿಯಾ. ವಾಷಿಂಗ್ ಮಿಷಿನು ಮತ್ತು ಏನಾದರೂ ಇಟ್ಕೋಬೋದು, ಅಷ್ಟು ಸ್ಪೇಸಿಯಸ್ ಆಗಿದೆ ಯುಟಿಲಿಟಿ ಏರಿಯಾನು ಕೂಡ. ನೋಡ್ತಾ ಇರ್ಬೋದು ಡೋರು, ಯುಟಿಲಿಟಿ ಏರಿಯಾ ಡೋರು. ಪಕ್ಕದಲ್ಲೇ ಒಂದು ಬೆಡ್ರೂಮ್ ಇದೆ. ಕಿಚನ್ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ನೋಡಿ ವಾಲ್ಡ್ರೂಪ್ ಎಲ್ಲ ನಿಮಗೆ ವೆನಿಯರ್ ಶೀಟಲ್ಲಿ ಮಾಡಿದ್ದಾರೆ. ವಾಲ್ಡ್ರೂಪ್ ಎಲ್ಲ ನಿಮಗೆ ವೆನಿಯರ್ ಶೀಟು. ವೆಂಟಿಲೇಷನ್ಗೆ ಬಿಟ್ಟಿರೋದು ಹೊರಗಡೆ. ಸೀಲಿಂಗ್ ನೋಡ್ತಾ ಇರ್ಬೋದು. ಇನ್ನು ಫ್ರೆಂಡ್ಸ್ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಿಗಿಂತ ಮುಂಚೆ ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಕಾಮನ್ ವಾಶ್ರೂಮು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು. ಫಿಟ್ಟಿಂಗ್ ಒಂದು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಜಾಗ್ವಾರ್ ಫಿಟ್ಟಿಂಗ್ಸು ಆಲ್ಮೋಸ್ಟ್ ಎಲ್ಲ. ಇದು ಸ್ಟೇರ್ ಕೇಸ್ ಬಂದು 2.5 ಫೀಟ್ ಇದೆ. 2.5 ಫೀಟು ಸ್ಟೇರ್ ಕೇಸ್ ಬಿಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ಗೆ ಅಂತ ಕಬೋರ್ಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಏನಾದರೂ ಥಿಂಗ್ಸ್ ಇಟ್ಕೋಬೋದು ಇಲ್ಲೂ ಕೂಡ. 2 ಕಬೋರ್ಡಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಸ್ಟೇರ್ ಕೇಸ್ ಕೆಳಗಡೆ ಜಾಗ ವೇಸ್ಟ್ ಮಾಡ್ದಿರಾ ಥಿಂಗ್ಸ್ ಏನಾದರೂ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಬೋರ್ಡ್ ಮಾಡಿದ್ದಾರೆ ನೋಡಿ. ಈ ಕಡೆಯಿಂದ ವ್ಯೂ ಈ ಥರ ಕಾಣಿಸುತ್ತೆ ಹಾಲ್ದು.
ಬನ್ನಿ ಇವಾಗ ಹೋಗೋಣ ಫಸ್ಟ್ ಫ್ಲೋರಿಗೆ. ಸ್ಟೇರ್ ಕೇಸ್ 2.5 ಫೀಟ್ ಇದೆ. ಸೊ ರೈಲಿಂಗ್ಸ್ ಎಲ್ಲ ನಿಮಗೆ SSL ಮಾಡಿದ್ದಾರೆ. ಇವನ್ ಟಫ್ಲನ್ ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದಾರೆ. ಟಫ್ಲನ್ ಗ್ಲಾಸು. ನೋಡಿ, ಎಂಟ್ರಿ ಆದ ತಕ್ಷಣ ಈ ಥರ ಕಾಣಿಸುತ್ತೆ ಡೂಪ್ಲೆಕ್ಸು. ಎಂಟ್ರಿ ಆದ ತಕ್ಷಣ ಈ ಥರ ಇರುತ್ತೆ. ಈವನ್ ಲಿಫ್ಟ್ ಕೂಡ ಪ್ರತಿ ಫ್ಲೋರಲ್ಲೂ ಇದೆ. ಪ್ರತಿ ಫ್ಲೋರಲ್ಲೂ ಲಿಫ್ಟ್ ಇದೆ. ಇದು ಬಂದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ನೋಡ್ತಾ ಇರ್ಬೋದು. ಬೆಡ್ಡು, ಕಾಟು, ಈವನ್ನು ವಾಲ್ಡ್ರೋಪು ಎಲ್ಲ. ಬೆಡ್ ಆಪೋಸಿಟ್ ಬಂದು TV ಶೋಕೇಶು. TV ಶೋಕೇಶ್ ಇದು. ವೆಂಟಿಲೇಷನ್. ಬೆಡ್ಡು ಎರಡೂ ಕಡೆನೂ ವೆಂಟಿಲೇಷನ್ ಬಿಟ್ಟಿದ್ದಾರೆ. ವಿ ಥರ ಬರುತ್ತೆ ಈ ಸೈಡಿಂದ. ಸ್ಟಡಿ ಟೇಬಲ್. ಏನಾದರೂ ವರ್ಕ್ ಇತ್ತು ಅಂತಂದರೆ ಇಲ್ಲಿ ಕುತ್ಕೊಂಡು ವರ್ಕ್ ಮಾಡ್ಬೋದು. ಇದು ಬಾಲ್ಕನಿ ಬರುತ್ತೆ. ಬಾಲ್ಕನಿ ಇದು ತುಂಬ ಸ್ಪೇಸಿಯಸ್ ಆಗಿದೆ ಬಾಲ್ಕನಿ. ಇಲ್ಲೂ ಕೂಡ SS ಕೊಟ್ಟಿದ್ದಾರೆ ಮತ್ತು ಟಫ್ಲಾನ್ ಗ್ಲಾಸ್ ಇದೆ. ಫುಲ್ಲಿ ಗ್ರಾನೈಟ್ ವರ್ಕ್ ಇದು ನಡೆದಿದೆ ಇಲ್ಲಿ, ನೋಡ್ತಾ ಇರ್ಬೋದು. ಇದು ಬಾಲ್ಕನಿ. ಇದು ವಾಶ್ರೂಮು. ಇದೆಲ್ಲ ಇಟಾಲಿಯನ್ ಮಾರ್ಬಲ್ ಫ್ರೆಂಡ್ಸ್. ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ, ಜಾಗ್ವಾರ್ ಫಿಟ್ಟಿಂಗ್ಸು ಎಲ್ಲ ಇಟಾಲಿಯನ್ ಮಾರ್ಬಲ್ಸು. ಫ್ಲೋರಿಂಗ್ ಎಲ್ಲ ಮತ್ತು ವಾಶ್ರೂಮು ಎಲ್ಲ ಕಡೆನೂ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ. ಬನ್ನಿ, 1 ಬೆಡ್ರೂಮ್ ಆಯಿತು. ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡಿಗೆ 1 ಬೆಡ್ರೂಮ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಎಂಟ್ರಿ ಆಗಿದ ತಕ್ಷಣ ಈ ಥರ ಕಾಣಿಸುತ್ತೆ. ಟೋಟಲಿ 5 ಬೆಡ್ರೂಮ್ಸ್ ಇದೆ. 5 ಬೆಡ್ರೂಮಲ್ಲಿ ನಿಮಗೆ 3 ಬೆಡ್ರೂಮ್ಗೆ ವಿತ್ ಕಾಟ್ ಕೊಟ್ಟಿದ್ದಾರೆ. 3 ಬೆಡ್ರೂಮಲ್ಲಿ ವಿತ್ ಕಾಟ್ ಕೊಟ್ಟಿದ್ದಾರೆ. ಇನ್ನು 2 ಬೆಡ್ರೂಮಲ್ಲಿ ಕಾಟ್ ಏನೂ ಕೊಟ್ಟಿಲ್ಲ. ಎಲ್ಲ ಪ್ಯೂರ್ ವೆನಿಯರ್ ಶೀಟು ಫ್ರೆಂಡ್ಸ್. ಈ ವಾರ್ಡ್ರೋಬ್ಗೆಲ್ಲ ಯೂಸ್ ಮಾಡಿರೋದು ಮತ್ತು ಬೆಡ್ ಬ್ಯಾಕ್ ಸೈಡ್ಗೆಲ್ಲ ಯೂಸ್ ಮಾಡಿರೋದೆಲ್ಲ ಪ್ಯೂರು ವೆನಿಯರ್ ಶೀಟು. ಸೀಲಿಂಗ್ ನೋಡ್ತಾ ಇರ್ಬೋದು, ಈ ಥರ ಇದೆ. ಇವನ್ ಇದರಲ್ಲಿ ಯೂಸ್ವಲಿ ಇವಾಗೆಲ್ಲ ಇದೇ ರೀತಿ ಇದೆ, ವಾರ್ಡ್ರೋಬ್ ಥರನೇ ಇರುತ್ತೆ. ಬಟ್ ಅದು ಸಸ್ಪೆನ್ಸ್ ಆಗಿ ಒಂದು ಡೋರ್ ಇರುತ್ತೆ. ಆ ಓಪನ್ ಮಾಡಿದ್ರೆ ಒಳಗಡೆ ವಾಶ್ರೂಮ್ ಇರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ದೊಡ್ಡದಾಗೇ ಇದೆ. ಈವನ್ ವಾಶ್ರೂಮ್ಸ್, ಎಲ್ಲ ವಾಶ್ರೂಮ್ಸು ಕೂಡ ತುಂಬ ದೊಡ್ಡದಾಗೇ ಇದೆ. ಎಲ್ಲ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ ಪ್ರತಿಯೊಂದು ಕಡೆನೂ ಕೂಡ. ಈವನ್ ಡ್ರೆಸ್ಸಿಂಗ್ ರೂಮ್ ಕೂಡ ಇದೆ. ಡ್ರೆಸ್ಸಿಂಗ್ ಟೇಬಲ್ ಇದು. ನಿಮ್ಮ ವಾಶ್ರೂಮ್ ಮುಂಚೆ ಏನಿದೆ ಡ್ರೆಸ್ಸಿಂಗ್ ಟೇಬಲ್ ಇದು. ಇವಾಗ ಟೋಟಲಿ 3 ಬೆಡ್ರೂಮ್ ಆಯಿತು. ಇದು ಸ್ಮಾಲ್ ಶೋಕೇಸ್. ಇದು ಸ್ಮಾಲ್ ಶೋಕೇಸು. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ.
ಟೋಟಲ್ 3 ಬೆಡ್ರೂಮ್ ಆಯಿತು. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ಸ್ ಇದೆ, ಗ್ರೌಂಡ್ ಫ್ಲೋರಲ್ಲಿ 1 ಬೆಡ್ರೂಮ್ ಇದೆ. ಟೋಟಲ್ 3 ಬೆಡ್ರೂಮ್ ಆಯಿತು. ಇದು ಈ ರೀತಿ ಇದೆ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ಈ ಥರ ಇದೆ. ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ ನಿಮಗೆ 2 ಬೆಡ್ರೂಮ್ ಬರುತ್ತೆ, ರೈಟ್ ಸೈಡ್ 1 ಬೆಡ್ರೂಮ್ ಬರುತ್ತೆ. ಲೆಫ್ಟ್ ಸೈಡ್ ನೋಡ್ಕೊಬಂದ್ಬಿಡೋಣ ಫಸ್ಟು. ಸಾರಿ, ಲೆಫ್ಟ್ ಸೈಡ್ 1 ಬೆಡ್ರೂಮ್ ಇದೆ ನೋಡಿ. ಎಂಟ್ರಿ ಆಗ್ತಿದ್ದಂಗೆ ಇದು ರೂಮು, ವೆಂಟಿಲೇಷನ್. ಇದರಲ್ಲಿ ಕಾಟ್ ಕೊಟ್ಟಿಲ್ಲ, ಇದರಲ್ಲಿ ಕಾಟ್ ಎಲ್ಲ ಏನು ಕೊಟ್ಟಿಲ್ಲ. ಸೀಲಿಂಗು POP ವಾಲ್, POP ಸೀಲಿಂಗು. ಇದು ಡ್ರೆಸ್ಸಿಂಗ್ ಟೇಬಲ್ಲು, ವಾಶ್ರೂಮ್ ಡೋರು. ಇದು 1 ರೂಮ್ ಆಯಿತು. 4 ಬೆಡ್ರೂಮ್ ಆಯಿತು. ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಲಿಫ್ಟ್ ಇಲ್ಲೇ ಪಕ್ಕದಲ್ಲಿದೆ ನೋಡಿ. ಇನ್ನೊಂದು ಬೆಡ್ರೂಮ್ ಇದು. ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ಈ ಥರ ಕಾಣಿಸುತ್ತೆ ವ್ಯೂ. ಇದರಲ್ಲೂ ಕೂಡ ಕಾಟ್ ಇದೆ. ಇದರಲ್ಲೂ ಕೂಡ ಕಾಟ್ ಇದೆ ವಿತ್ ವೆಂಟಿಲೇಷನ್ ಕೂಡ. ಆ ಸೈಡಿಗೆ 2 ಕಡೆನೂ ವೆಂಟಿಲೇಷನ್ಗೆ ವಿಂಡೋ ಬಿಟ್ಟಿದ್ದಾರೆ. ವಾರ್ಡ್ರೋಬ್ ನೋಡ್ತಾ ಇರ್ಬೋದು, ಈ ಥರ ಇದೆ. ಸೊ TV ಶೋಕೇಸು, TV ಪಾಯಿಂಟ್ ಅದು. ನಿಮ್ಗೆ ಈ ಕಡೆಯಿಂದ ವ್ಯೂ ಬಂದು ಈ ಥರ ಕಾಣಿಸುತ್ತೆ. ಒಂದು ಬಾಲ್ಕನಿ, ಇನ್ನೊಂದು ವಾಶ್ರೂಮು. ಬನ್ನಿ. ವಾಶ್ರೂಮ್ ಇದು ಬಾಲ್ಕನಿ. ಸೀಲಿಂಗು. ಟೋಟಲಿ ನಿಮಗೆ 5 ಬೆಡ್ರೂಮ್ ತೋರಿಸಿ ಆಯಿತು. 5 ಬೆಡ್ರೂಮಲ್ಲಿ 3 ಬೆಡ್ರೂಮಲ್ಲಿ ನಿಮಗೆ ಕಾಟ್ ಇದೆ, 2 ಬೆಡ್ರೂಮಲ್ಲಿ ಕಾಟ್ ಇಲ್ಲ. ಇವಾಗ ಬನ್ನಿ ಟೆರೆಸ್ಸಿಗೆ ಹೋಗೋದನ್ನು ತೋರಿಸ್ತೀನಿ. ಸ್ಮಾಲ್ ರೂಮ್ ಥರ ಮಾಡಿದ್ದಾರೆ. ಇದಕ್ಕೂ ಕೂಡ ಡೋರ್ ಇದೆ. ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡು ನಿಮಗೆ MS ಅಲ್ಲಿ ಸ್ಟೇರ್ ಕೇಸ್ ಮಾಡಿದ್ದಾರೆ. MS ಸ್ಟೇರ್ ಕೇಸ್ ಮಾಡಿದ್ದಾರೆ ನೋಡಿ, ಈ ಥರ ಇದೆ ನೋಡಿ, ಈ ರೀತಿ ಇದೆ. ಇದನ್ನು ಓಪನ್ ಮಾಡಿದ್ರೆ ಈ ಥರ ಓಪನ್ ಮಾಡ್ಬೋದು. ಜಸ್ಟ್ ರೋಲ್ ಮಾಡಬೇಕು. ಇದು ಬಂದು ಟೆರೆಸ್ಸು. ಇದು ಟೆರೆಸ್ ಏರಿಯಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಲಿಫ್ಟ್ ರೂಮು, ಅದು ಓವರ್ ಹೆಡ್ ಟ್ಯಾಂಕು, ಸಾರಿ ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ. 1000 ಲೀಟರ್ ಕೆಪಾಸಿಟಿ, 2 ಟ್ಯಾಂಕ್ ಇಟ್ಟಿದ್ದಾರೆ. ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಪ್ಲೇಸ್ ಬಿಟ್ಟಿದ್ದಾರೆ. ಇವನ್ ಬಟ್ಟೆ ನೇತಾಕೋದಕ್ಕೂ ಕೂಡ ಪಾಯಿಂಟ್ ಅಲ್ಲಿ ಬಿಟ್ಟಿದ್ದಾರೆ. ಆಲ್ರೆಡಿ ರೆಡಿ ಮಾಡಿ ಬಿಟ್ಟಿದ್ದಾರೆ ಬಟ್ಟೆ ನೇತಾಕೋದಕ್ಕೆ. ನೋಡ್ತಾ ಇರ್ಬೋದು. ಇಲ್ಲೇ ಪಕ್ಕದಲ್ಲಿ ನಿಮಗೆ ಬ್ರಿಗೇಡ್ 7 ಗಾರ್ಡನಿಯಾ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಅಪಾರ್ಟ್ಮೆಂಟು. ಇದು ಬ್ರಿಗೇಡ್ 7 ಗಾರ್ಡನಿಯಾ ಅಪಾರ್ಟ್ಮೆಂಟು. ಮತ್ತು ಇಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ನೋಡ್ತಾ ಇರ್ಬೋದು. ನಿಮಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕೂಡ ತೋರಿಸ್ತೀನಿ. ಇದು ನ್ಯಾಷನಲ್ ಪಬ್ಲಿಕ್ ಸ್ಕೂಲು, NPS.
ಇಲ್ಲೇ ಪಕ್ಕದಲ್ಲೇ ಇರೋದು. ಔಟ್ ಸೈಡ್ ವ್ಯೂ ಬಂದು ಈ ಥರ ಇರುತ್ತೆ. ಲಿಫ್ಟ್ ರೂಮ್ ಇದು. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಫ್ರೆಂಡ್ಸ್, ಇದು ಅಡ್ರೆಸ್ ಬಂದು ಭಾರತ್ ಹೌಸಿಂಗ್ ಸೊಸೈಟಿ ನಿಯರ್ ಬೈ NPS ಸ್ಕೂಲು. ಸೊ 14th ಕ್ರಾಸ್ ಉತ್ತರಹಳ್ಳಿ ಬರುತ್ತೆ. 30/40 ಇದೆ. 30/40 ಸೌತ್ ಮೇನ್ ಗೇಟ್ ಬರುತ್ತೆ. ಈಸ್ಟ್ ಮೇನ್ ಡೋರ್ಸ್ ಬರುತ್ತೆ. ಡೂಪ್ಲೆಕ್ಸು 5 ಬೆಡ್ರೂಮ್ ಅಪಾರ್ಟ್ಮೆಂಟು. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತೋರಿಸ್ತೀನಿ ನೋಡಿ. ಕ್ಲೋಸು ಈ ಥರ ಬರುತ್ತೆ. ಅಗೇನ್ ಓಪನ್ನು. ಸೊ ಈ ಥರ ಇದೆ. ಮತ್ತು ಕಾವೇರಿ ಕನೆಕ್ಷನ್ ಇದೆ. ಸಮ್ ಕೆಪಾಸಿಟಿ 5000 ಲೀಟರ್ ಕೆಪಾಸಿಟಿ ಇದೆ. 4 ಕಾರ್ ಪಾರ್ಕಿಂಗ್ ಇದೆ. ಎಲ್ಲ ಡೋರ್ಸು ವಿಂಡೋಸ್ ಎಲ್ಲ ಬಂದು ನಿಮಗೆ ಟೀ ಕುಡ್ಡು ಇಂದನೇ ಮಾಡಿರ್ತಾರೆ. ವಾರ್ಡ್ರೂಫ್ ಬಂದು ಒರಿಜಿನಲ್ ವೆನಿಯರ್ ಶೀಟಿಂದ ಮಾಡಿರ್ತಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮಗೆ ಜಾಗ್ವಾರು. ಈವನ್ ರೂಮು ಬಾತ್ರೂಮು ಎಲ್ಲ ಬಂದು ನಿಮಗೆ ಇಟಾಲಿಯನ್ ಮಾರ್ಬಲ್ಸ್ ಬರುತ್ತೆ. ಫಾಲ್ ಸೀಲಿಂಗ್ ಬಂದು ವುಡ್ಡು ಮತ್ತು POP ಮಿಕ್ಸಿಂಗ್ ಇರುತ್ತೆ. ಬಟ್ ಹಾಲಲ್ಲಿ ಮಾತ್ರ ಫುಲ್ಲೆಲ್ಲ ವುಡ್ಡಲ್ಲೇ ಮಾಡಿರ್ತಾರೆ. LED ಲೈಟ್ಸು, ಸ್ಟ್ರಿಪ್ ಲೈಟ್ಸು ಎಲ್ಲ ಕನೆಕ್ಷನ್ ಕೊಟ್ಟಿದ್ದಾರೆ. ಈ ಥರ ಇದೆ ಫ್ರೆಂಡ್ಸ್. ಇವ್ರು ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 3.9 CR ಅಂದರೆ 3,95,00,000 ಇದೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಉತ್ತರಹಳ್ಳಿನಲ್ಲಿ ನಿಯರ್ ಬೈ NPS ಸ್ಕೂಲು. ಎಲ್ಲ ರೀತಿ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ನಿಯರ್ ಬೈಯೇ ಇದೆ. ಹಾಸ್ಪಿಟಲ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು. ಸೊ ಇಲ್ಲಿಂದ ಮೆಟ್ರೋ ಬಂದು ಜಸ್ಟ್ 2.5 ಕಿಲೋಮೀಟರ್ಸ್ ಬರುತ್ತೆ. 2.5 ಕಿಲೋಮೀಟರ್ ಮೆಟ್ರೋ ಬರುತ್ತೆ ಇಲ್ಲಿಂದ. ನೋಡಿ, ಇಂಟ್ರೆಸ್ಟೆಡ್ ಯಾರಾದರೂ ಇತ್ತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಲ್ ಮಾಡಿ, ಬಂದು ಬಿಲ್ಡಿಂಗ್ ತೋರಿಸ್ತೀನಿ. ಈವನ್ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಫ್ರೆಂಡ್ಸ್.